ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಪಾಲಿನ ಡಿ ಬಾಸ್. ಆದರೆ ಈಗ ಕಾಂಟ್ರವರ್ಷಿಯಲ್ ಸ್ಟಾರ್. ಮುಂದೆ ರೌಡಿ ಶೀಟರ್ ಆದ್ರೂ ಯಾವುದೇ ಆಶ್ಚರ್ಯವಿಲ್ಲ. ಶಾಕ್ ಆಗಬೇಡಿ, ಈ ಸ್ಟೋರಿ ನೋಡಿ. ದರ್ಶನ್ ಸ್ಯಾಂಡಲ್ವುಡ್ನ ಮೋಸ್ಟ್ ಕಾಂಟ್ರವರ್ಷಿಯಲ್ ಹೀರೋ. ಹೆಂಡತಿಗೆ ಮನ ಬಂದಂತೆ ಹೊಡೆಯೋದು, ಕಿಡ್ನಾಪ್ ಮಾಡಿಸೋದು, ನಿರ್ಮಾಪಕರಿಗೆ ಆವಾಜ್ ಹಾಕೋದು, ಹೋಟೆಲ್ ವೇಟರ್ ಮೇಲೆ ಕೈ ಮಾಡೋದು. ಅಬ್ಬಬ್ಬಬ್ಬ, ಈ ಕಾಟೇರನ ಕಿರಿಕ್ಗಳು ಒಂದಾ ಎರಡ? ತೆರೆ ಮೇಲೆ ಹೀರೋ ಆಗಿ ಮಿಂಚಿದ್ದ ಜಗ್ಗು ದಾದಾ ರಿಯಲ್ ಲೈಫ್ ನಲ್ಲಿ ಖಳನಾಯಕ, ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ದಾಸ. ಇಂಥ ಪೊರ್ಕಿ ವಿರುದ್ಧ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡೋಕೆ ಮುಂದಾಗಿದ್ದಾರೆ. ದರ್ಶನ್ ವಿರುದ್ಧ ರೌಡಿ ಶೀಟ್ ತೆರೆಯೋಕೆ ಪೊಲೀಸ್ ಇಲಾಖೆಯಲ್ಲಿ ಗಂಭೀರವಾದ ಚರ್ಚೆ ನಡೀತಿದೆ. ದರ್ಶನ್ ವಿರುದ್ಧ ರೌಡಿ ಶೀಟ್. ಈಗಾಗಲೇ ನಟ ದರ್ಶನ್ ವಿರುದ್ಧ 3-4 ಕೇಸ್ಗಳು ದಾಖಲಾಗಿವೆ. ಈ ಹಿಂದೆ ತನ್ನ ಹೆಂಡತಿ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದ ದರ್ಶನ್ ವಿರುದ್ಧ ದೂರು ದಾಖಲಾಗಿತ್ತು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘಿಸಿರೋ ಬಗ್ಗೆಯೂ ಕೇಸ್ ದಾಖಲಾಗಿತ್ತು. ಪಕ್ಕದ ಮನೆಯವರ ಮೇಲೆ ನಾಯಿಯನ್ನ ಛೂ ಬಿಟ್ಟು ಗಲಾಟೆ ಮಾಡಿರೋ ಬಗ್ಗೆಯೂ ದೂರು ದಾಖಲಾಗಿತ್ತು. ಅಲ್ಲದೆ ಇತ್ತೀಚೆಗೆ ದರ್ಶನ್ ವಿರುದ್ಧ ಬೆದರಿಕೆ ಕೇಸ್ ಕೂಡ ಜಡಿಯಲಾಗಿತ್ತು. ಹೀಗೆ ಮೈ ತುಂಬಾ ಕೇಸ್ಗಳನ್ನ ಟ್ಯಾಟೂ ರೀತಿ ಹಾಕಿಕೊಂಡಿರೋ ದರ್ಶನ್ ವಿರುದ್ಧ ಪೊಲೀಸರು ಕ್ರಿಮಿನಲ್ ಹಿಸ್ಟರಿ ರೆಡಿ ಮಾಡಿಕೊಂಡಿದ್ದಾರೆ. ಈ ಎಲ್ಲಾ ಕೇಸ್ಗಳ ಆಧಾರದ ಮೇಲೆ ರೌಡಿ ಶೀಟ್ ಓಪನ್ ಮಾಡೋಕೆ ಖಾಕಿ ಸಜ್ಜಾಗಿದೆ. ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದ್ರೆ ಆತನ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಬಹುದು. ಹೀಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಆದ್ರೂ ಯಾವುದೇ ಅನುಮಾನವಿಲ್ಲ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಪಂಜರದಲ್ಲಿ ಕಾಟೇರನಿಗೆ ಟೆನ್ಷನ್ ಶುರುವಾಗಿದೆ. ತನಿಖೆಗೆ ಇಳಿದ ಪೊಲೀಸರಿಗೆ ಡಿ ಗ್ಯಾಂಗ್ನ ಕೃತ್ಯದ ಬಗ್ಗೆ ಪ್ರಬಲ ಸಾಕ್ಷ್ಯ ದೊರಕಿದೆ. ಡೆವಿಲ್ ಗ್ಯಾಂಗ್ ರಕ್ಕಸರ ಫೋನ್ನಲ್ಲಿ ರೇಣುಕಾಸ್ವಾಮಿ ರಕ್ತ ಸಿಕ್ತ ಫೋಟೋಗಳು ಸಿಕ್ಕಿದೆಯಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ನಾನೇನು ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ ಅಂತಿದ್ದ ದಾಸನಿಗೆ ಕಾಕಿ ಶಾಕ್ ಕೊಟ್ಟಿದೆ. ಡಿ ಗ್ಯಾಂಗ್ ಹಂತಕರ ಪೈಶಾಚಿಕ ಕೃತ್ಯದ ಬಗ್ಗೆ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿವೆ. ಡೆವಿಲ್ ಗ್ಯಾಂಗ್ ಆರೋಪಿಗಳ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿಯ ರಕ್ತ ಸಿಕ್ತ ಫೋಟೋಗಳು ಸಿಕ್ಕಿವೆ. ಕೊಲೆ ಆರೋಪಿ ದಾಸನಿಗೆ ಸಂಕಷ್ಟ ಫಿಕ್ಸ್. ನಿಜ, ಪಟ್ಟಣಗೆರೆ ಶೆಡ್ನಲ್ಲಿ ಡಿ ಗ್ಯಾಂಗ್ ರೇಣುಕಾಸ್ವಾಮಿಯ ನೆತ್ತರು ಹರಿಸಿತ್ತು. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಹತ್ಯೆಗೈದಿದ್ರು, ಕರೆಂಟ್ ಶಾಕ್ ಕೊಟ್ಟು ವಿಕೃತಿ ಮೆರೆದಿದ್ರು. ಈಗ ಡಿ ಗ್ಯಾಂಗ್ ರಕ್ಕಸರ ಪೈಶಾಚಿಕ ಕೃತ್ಯದ ಮಹತ್ವದ ಸಾಕ್ಷ್ಯಗಳು ಹೊರಬಿದ್ದಿವೆ. ರಕ್ಕಸರ ಮೊಬೈಲ್ನಲ್ಲಿ ರೇಣುಕಾ ಫೋಟೋ ರಿಟ್ರೀವ್. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಪೊಲೀಸರು ಡಿ ಗ್ಯಾಂಗ್ ರಕ್ಕಸರ ಜನ್ಮವನ್ನ ಜಾಲಾಡಿದ್ರು. ಎಲ್ಲರ ಮೊಬೈಲ್ಗಳಲ್ಲಿರೋ ಫೋಟೋ, ವಿಡಿಯೋಗಳನ್ನ ರಿಟ್ರೀವ್ ಮಾಡಿದ್ರು. ಆರೋಪಿ ಪ್ರದೂಷ್ ಹಾಗೂ ಮತ್ತೊಬ್ಬ ಆರೋಪಿಯ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿಯ 4 ರಕ್ತ ಸಿಕ್ತ ಫೋಟೋಗಳು ಪತ್ತೆಯಾಗಿವೆ. ರೇಣುಕಾಸ್ವಾಮಿ ಮಂಡಿಯೂರಿದ್ದ ಫೋಟೋ ರಿಟ್ರೀವ್. ಇಬ್ಬರು ಡಿ ಗ್ಯಾಂಗ್ ರಕ್ಕಸರ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿಯ 4 ಫೋಟೋಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಸಾಯೋಕ್ಕೂ ಮುನ್ನ ರಕ್ತ ಸಿಕ್ತವಾಗಿ ಬಿದ್ದಿರುವ ಫೋಟೋ ಪತ್ತೆಯಾಗಿದೆ. ಅಲ್ಲದೆ ಕೈ ಮುಗಿದು ಬೇಡ್ಕೊಳ್ತಿರುವ ಫೋಟೋ ಕೂಡ ಸಿಕ್ಕಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವ ರೇಣುಕಾಸ್ವಾಮಿ ಫೋಟೋವನ್ನ ತಗಡು ಗ್ಯಾಂಗ್ ಸೆರೆ ಹಿಡಿದಿದೆ. ಹೈದರಾಬಾದ್ನ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಈ ಸ್ಫೋಟಕ ಅಂಶಗಳು ಬಟಾಬಯಲಾಗಿವೆ. ಆ 4 ಫೋಟೋಗಳು ತಗಡು ಗ್ಯಾಂಗ್ನ ಬಾಸ್ ಅಲಿಯಾಸ್ ಡಿ ಬಾಸ್ಗೆ ಕಂಟಕವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ.
ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲು ಪಾಲಾದ ಮೇಲೆ ಡಿ ಗ್ಯಾಂಗ್ ಛಿದ್ರವಾಗಿದೆ. ತಗಡು ಗ್ಯಾಂಗ್ನಲ್ಲಿ ಭಿನ್ನಾಭಿಪ್ರಾಯ ಶುರುವಾಗಿದೆ. ಒಬ್ಬೊಬ್ಬರೇ ಪ್ರತ್ಯೇಕವಾಗಿ ಬೇಲ್ ಮೊರೆ ಹೋಗ್ತಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಬರೋಬ್ಬರಿ 2 ತಿಂಗಳು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲು ಪಾಲಾಗಿ 2 ತಿಂಗಳು ಕಳೆದಿದೆ. ಮಾಡಿದ ತಪ್ಪಿಗೆ ತಗಡು ಗ್ಯಾಂಗ್ ತಗಡುಗಳ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಡಿ ಬಾಸ್ ಸಹವಾಸ ಮಾಡಿ ಅಮಾಯಕರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಯಾಕಾದ್ರೂ ಇವನ್ ಸಹವಾಸ ಮಾಡಿದ್ವು ಅಂತ ಹಿಡಿಶಾಪ ಹಾಕ್ತಿದ್ದಾರೆ. ಜೈಲು ಪಾಲಾದ ಮೇಲೆ ಡಿ ಗ್ಯಾಂಗ್ ಛಿದ್ರ. ಡೆವಿಲ್ ಗ್ಯಾಂಗ್ ನಲ್ಲಿ ಶುರುವಾಯಿತು ಭಿನ್ನಾಭಿಪ್ರಾಯ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಜೈಲು ಪಾಲಾದ ಮೇಲೆ ಡಿ ಗ್ಯಾಂಗ್ ಛಿದ್ರವಾಗಿದೆ. ಡೆವಿಲ್ ಗ್ಯಾಂಗ್ ರಕ್ಕಸರ ನಡುವೆಯೇ ಭಿನ್ನಾಭಿಪ್ರಾಯ ಮೂಡಿದೆ. ಸೆರೆವಾಸ ಅನುಭವಿಸ್ತಾ ಇದ್ದಂತೆ ತಗಡು ಗ್ಯಾಂಗ್ ನುಚ್ಚು ನೂರಾಗಿದೆ. ದರ್ಶನ್ ನಿಂದ ಒಬ್ಬೊಬ್ಬರೇ ದೂರ ಬರ್ತಿದ್ದಾರೆ. ಜೈಲು ಸೇರಿ 2 ತಿಂಗಳಾದ್ರೂ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ. ಬೇಲ್ ಸಹವಾಸಕ್ಕೂ ಹೋಗಿಲ್ಲ. ಆದ್ರೆ ಪವಿತ್ರ ಗೌಡ ಮಾತ್ರ ಪಂಜರದಿಂದ ಹೊರಬರೋಕೆ ಹಪಹಪಿಸ್ತಿದ್ದಾಳೆ. ನೀನೇನಾದ್ರೂ ಮಾಡ್ಕೋ, ನನಗಂತೂ ಸೆರೆವಾಸದಿಂದ ಮುಕ್ತಿ ಬೇಕು ಅಂತ ಬೇಲ್ ಮೊರೆ ಹೋಗಿದ್ದಾಳೆ. ಏನಾಗುತ್ತೆ ಬೇಲ್ ಭವಿಷ್ಯ? ಪ್ರಿಯಕರನಿಗೂ ಮೊದಲೇ ಕಿಲ್ಲರ್ ಲೇಡಿ ಪವಿತ್ರ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದಾಳೆ. ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ, ಇದೀಗ ಕೊಲೆ ಆರೋಪಿ ಅನುಕುಮಾರ್ ಕೂಡ ಪ್ರತ್ಯೇಕವಾಗಿ ಜಾಮೀನಿಗೆ ಅರ್ಜಿ ಹಾಕಿದ್ದಾನೆ. ಸ್ಟೋನಿ ಬ್ರೂಕ್ ಮಾಲೀಕ A10 ವಿನಯ್ ಕೂಡ ಬೇಲ್ಗೆ ಅರ್ಜಿ ಹಾಕಿದ್ದಾನೆ. CCH 57ನೇ ನ್ಯಾಯಾಲಯದಲ್ಲಿ ಇಂದು 3 ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಈ ಗ್ಯಾಂಗ್ನ 3 ರಕ್ಕಸರು ಬೇಲ್ಗಾಗಿ ಅರ್ಜಿ ಹಾಕಿದ್ರು. ಕಾಟೇರ ಮಾತ್ರ ಅದರ ಸಹವಾಸಕ್ಕೂ ಹೋಗಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಕೊಲೆಗಡುಕರ ಗ್ಯಾಂಗ್ ಅಲ್ಲಿ ಭಿನ್ನಾಭಿಪ್ರಾಯ ಮೂಡಿರೋದಂತೂ ಸತ್ಯ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶಾಸಕರೊಬ್ಬರ ಕೃಪಕಟಾಕ್ಷದಿಂದ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಾ ಇದ್ದಂತೆ ಆ ಶಾಸಕ ಬೆಚ್ಚಿ ಬಿದ್ದಿದ್ದಾರೆ. ಆ ಶಾಸಕರ ಕ್ಷೇತ್ರದಲ್ಲಿ ನಮ್ಮ ವರದಿ ಸಖತ್ ಹಲ್ಚಲ್ ಎಬ್ಬಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕೊಲೆ ಆರೋಪಿ ಕಾಟೇರನಿಗೆ ಶಾಸಕರ ಶ್ರೀರಕ್ಷೆ. MLA ಕೃಪಕಟಾಕ್ಷ, ಜೈಲಿನಲ್ಲಿ ದಾಸನಿಗೆ ರಾಜ್ಯಾತಿಥ್ಯ. ಇದು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ಸುದ್ದಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯುತ್ತಿದ್ದ ಕರ್ಮಕಾಂಡದ ಸುದ್ದಿ. ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಸಿಕ್ತಿರೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟ ಬಯಲು ಮಾಡಿತ್ತು. ಇನ್ನು ದರ್ಶನ್ಗೆ ಇಷ್ಟದ ಊಟ ತಿಂಡಿ ಎಲ್ಲವೂ ಜೈಲಿಗೆ ಬರ್ತಿರೋದನ್ನ ಬಯಲಿಗೆಳೆದಿತ್ತು. ರಿಪಬ್ಲಿಕ್ ಕನ್ನಡದ ವರದಿಗೆ ಬೆಚ್ಚಿ ಬಿದ್ದ ಶಾಸಕ. ಕ್ಷೇತ್ರದಲ್ಲಿ ರಿಪಬ್ಲಿಕ್ ವರದಿ ಹರಿದಾಡದಂತೆ ನಿಗಾ.